ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ ಸಿಪಿಯು ಶೆಡ್ಯೂಲಿಂಗ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರಯಾರಿಟಿ ಸಿಪಿಯು ಶೆಡ್ಯೂಲಿಂಗ್ ಅನ್ನ ನಾವು ಎರಡು ಟೈಪ್ಸ್ ಅಲ್ಲಿ ಮಾಡಬಹುದು. ಒಂದು ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕಲ್ಲಿ, ಇನ್ನೊಂದು ಪ್ರಿಯಂಪ್ಟಿವ್ ಟೆಕ್ನಿಕಲ್ಲಿ. ಸರಿನಾ? ಸೊ ಈ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಏನ್ ಹೇಳುತ್ತೆ, ಯಾವುದೇ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಿ, ಆಮೇಲೆ ಬೇರೆ ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡ್ರಿ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪ್ರೋಸೆಸ್ P1 ಏನಾದ್ರೂ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಅದು ಫುಲ್ ಕಂಪ್ಲೀಟ್ ಆಗಕ್ಕೆ ಎಷ್ಟು ನಿಮಿಷ ಬೇಕು? 10 ಮಿನಿಟ್ಸ್. ಸೊ ಇಲ್ಲಿ ಟೈಮ್ ಅನ್ನ ಸ್ಪೆಸಿಫೈ ಮಾಡಿಲ್ಲ, ಮಿನಿಟ್ಸ್ ಸೆಕೆಂಡ್ಸ್ ಅಂತ, ಬಟ್ ಎಕ್ಸ್ಪ್ಲನೇಷನ್ಗೋಸ್ಕರ ಮಿನಿಟ್ಸ್ ಅಂತ ಹೇಳ್ತಾ ಇದೀನಿ. 10 ಮಿನಿಟ್ಸ್ ಬೇಕು. ಸೊ ಈ ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ 10 ನಿಮಿಷನೂ ಕೂಡ ಅದೇ ಓಡ್ಲಿ ಅಂತ, ಅಂದ್ರೆ ಪ್ರೋಸೆಸ್ P1 ಅದ್ರದ್ದು ಫುಲ್ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ಬೇರೆ ಒಂದು ಪ್ರೋಸೆಸ್ಗೆ ಬೇಕಾದ್ರೆ ನೀವು CPU ನ ಅಲೋಕೇಟ್ ಮಾಡ್ರಿ ಅಂತ ಹೇಳುತ್ತೆ. ಅಂದ್ರೆ ಏನು, ಒಂದು ಪ್ರೋಸೆಸ್ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಬೇರೆ ಒಂದು ಪ್ರೋಸೆಸ್ಗೆ ನಾನು CPU ನ ಅಲೋಕೇಟ್ ಮಾಡಬಾರ್ದು. ಸೊ ಅದನ್ನ ಯಾವ್ದು ಹೇಳೋದು? ನಾನ್ ಪ್ರಿಯಂಪ್ಟಿವ್. ಆದ್ರೆ ಈ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ ಒಂದೇ ಸಲ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡಬೇಡ್ರಿ. ಈಗ ಪ್ರೋಸೆಸ್ P1 ಗೆ 10 ನಿಮಿಷ ಬೇಕಲ್ವಾ, 10 ನಿಮಿಷ ರನ್ ಆಗಕ್ ಬಿಡಬಾರ್ದು. 2 ನಿಮಿಷ ರನ್ ಮಾಡಕ್ಕೆ, 3 ನಿಮಿಷ ರನ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್, ಇವಾಗ ಟೈಮ್ ಕ್ವಾಂಟಮ್ ಅಂತ ಕೊಡ್ತಾರೆ. ಟೈಮ್ ಕ್ವಾಂಟಮ್ ಏನಾದ್ರೂ ಕೂಡ 3 ಇತ್ತು ಅಂತ ಅನ್ಕೊಳ್ಳಿ. 3 ಮಿನಿಟ್ಸ್ ಮಾತ್ರ ರನ್ ಮಾಡ್ಬೇಕು. ಇನ್ನು 7 ನಿಮಿಷದ ಕೆಲಸ ಬಾಕಿ ಇರುತ್ತೆ ಆ ಒಂದು ಪ್ರೋಸೆಸ್ಗೆ, ಬಟ್ ಇಲ್ಲ, ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಇನ್ನು 7 ನಿಮಿಷದ ಕೆಲಸ ಇದ್ರೂ ಕೂಡ ಬೇರೆ ಒಂದು ಪ್ರೋಸೆಸ್ಗೆ ನಾವು CPU ನ ಅಲೋಕೇಟ್ ಮಾಡ್ಬೇಕು. ಯಾವ್ದ್ರಲ್ಲಿ? ಪ್ರಿಯಂಪ್ಟಿವ್ ಅಲ್ಲಿ. ಸೊ ಪ್ರಿಯಂಪ್ಟಿವ್ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ, ಆ ವಿಡಿಯೋ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈಗ ಪ್ರಿಯಾರಿಟಿ CPU ಶೆಡ್ಯೂಲಿಂಗ್ ಅನ್ನ ನಾನ್ ಪ್ರಿಯಂಪ್ಟಿವ್ ಟೆಕ್ನಿಕ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನ್ ಪ್ರಿಯಂಪ್ಟಿವ್ ಅಂದ್ರೇನು? ಒಂದು ಸಲ ಯಾವ್ದೋ ಒಂದು ಪ್ರೊಸೆಸ್ ರನ್ ಆಗ್ತಾ ಇದೆ ಅಂತಂದ್ರೆ ಅದು ಫುಲ್ ರನ್ ಆಗೋವರೆಗೂ, ಅಂದ್ರೆ ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ಅದೇ ರನ್ ಆಗ್ಬೇಕು, ಆಮೇಲೆ ಬೇರೆ ಒಂದು ಪ್ರೋಸೆಸ್ಗೆ ನಾವು CPU ನ ಅಲೋಕೇಟ್ ಮಾಡಬಹುದು. ಸರಿನಾ? ಎಸ್. ಸೊ ಲೆಟ್ಸ್ ಸಾಲ್ವ್ ದಿ ಪ್ರಾಬ್ಲಮ್. ಸೊ ಇವಾಗ ನೋಡಿ, ಇಲ್ಲಿ ಪ್ರಯಾರಿಟಿ ಕೊಟ್ಟಿದ್ದಾರೆ, ಪ್ರೋಸೆಸ್ ಅನ್ನ ಕೊಟ್ಟಿದ್ದಾರೆ, ಅರೈವಲ್ ಟೈಮ್ ಅನ್ನ ಕೊಟ್ಟಿದ್ದಾರೆ, ಬರ್ಸ್ಟ್ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ನಮಗೆ ಫಸ್ಟ್ ಬೇಕಾಗಿರೋದೇನು? ಕಂಪ್ಲೀಷನ್ ಟೈಮ್. CT ಅಂತಂದ್ರೇನು? ಕಂಪ್ಲೀಷನ್ ಟೈಮ್. ಆ ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬಹುದು. ಟರ್ನ್ ಅರೌಂಡ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬಹುದು. ಸೊ ಅವ್ರ ಎಕ್ಸಾಮ್ ಅಲ್ಲೂ ಕೇಳೋದಿಷ್ಟೇ, ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅಂಡ್ ಆಲ್ಸೋ ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್. ಆವರೇಜ್ ಅನ್ನ ಕೇಳ್ತಾರೆ. ಸರಿನಾ? ಇವೆರಡರದು ಕೂಡ ಆವರೇಜ್. ಸೊ ಅದನ್ನ ಕಂಡುಹಿಡಿತಾ ಹೋಗೋಣ. ಫಸ್ಟ್ ಆ ವ್ಯಾಲ್ಯೂಸ್ ಬೇಕಲ್ವಾ ನನಗೆ. ಆ ವ್ಯಾಲ್ಯೂಸ್ ಅಂದ್ರೆ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ವ್ಯಾಲ್ಯೂಸ್ ಸಿಕ್ಕಿದ್ರೆ ಮಾತ್ರ ನಾನು ಆವರೇಜ್ ಅನ್ನ ಕಂಡುಹಿಡಿಯೋದಕ್ಕಾಗೋದು. ಸೊ ಅದಕ್ಕೋಸ್ಕರ ಗ್ಯಾನ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಗ್ಯಾನ್ ಚಾರ್ಟ್. ಸೊ ಈ ಗ್ಯಾನ್ ಚಾರ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ದ 0. ಸರಿನಾ? ಇಲ್ಲಿ ಅವರು ಟೈಮ್ದು SI ಯೂನಿಟ್ ಅನ್ನ ಸ್ಪೆಸಿಫೈ ಮಾಡಿಲ್ಲ, ವೆದರ್ ಇಟ್ ಇಸ್ ಸೆಕೆಂಡ್ಸ್ ಆರ್ ಮಿಲಿ ಸೆಕೆಂಡ್ಸ್ ಅಥವಾ ಅವರ್ಸ್ ಅಂತ. ಸೊ ನಾನು ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ ಮಿನಿಟ್ಸ್ ಅಂತ ತಗೊಂತೀನಿ. ಸೊ ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ ನೋಡ್ಬೇಕು ಅರೈವಲ್ ಟೈಮ್ ಅಲ್ಲಿ. ಯಾಕೆ? ಯಾವುದೇ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತಂದ್ರೆ ಅದು ಫಸ್ಟ್ ಅರೈವ್ ಆಗ್ಬೇಕು. ಅರೈವ್ ಆದ್ಮೇಲೆ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗೋದು. ಸೊ 0th ಮಿನಿಟ್ ಅಲ್ಲಿ ಯಾವ್ಯಾವ ಪ್ರೋಸೆಸ್ ಬಂದಿದೆ? ಪ್ರೋಸೆಸ್ P1 ಬಂದಿದೆ, ಪ್ರೋಸೆಸ್ P2 ಬಂದಿದೆ. ಈಗ ಇವರಿಬ್ಬರಲ್ಲಿ ನಾನು ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಟು ಎಕ್ಸಿಕ್ಯೂಟ್ ಫಸ್ಟ್? ಸಿಂಪಲ್, ಪ್ರಿಯಾರಿಟಿ ಆರ್ಡರ್ ಅನ್ನ ನೋಡಿ. ಸೊ ಪ್ರಿಯಾರಿಟಿನ ನೋಡಿದಾಗ ಯಾವ ರೀತಿ ಡಿಸೈಡ್ ಮಾಡಬೇಕು? ಹೈಯರ್ ವ್ಯಾಲ್ಯೂ ಇದ್ರೆ ಜಾಸ್ತಿ ಪ್ರಿಯಾರಿಟಿ ಕೊಡ್ಬೇಕಾ, ಕಡಿಮೆ ವ್ಯಾಲ್ಯೂ ಇದ್ರೆ ಜಾಸ್ತಿ ಪ್ರಿಯಾರಿಟಿ ಕೊಡ್ಬೇಕಾ? ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ತೀನಿ ನೋಡಿ. ಈಗ ಯಾವುದೇ ಒಂದು ಕಾಂಪಿಟೇಷನ್ ಇದೆ, ಫಸ್ಟ್ ಪ್ಲೇಸ್ ಇದೆ, ಸೆಕೆಂಡ್ ಪ್ಲೇಸ್ ಇದೆ, ಥರ್ಡ್ ಪ್ಲೇಸ್ ಇದೆ. ಸೊ ನೀವು ಏನ್ ಮಾಡೋದು ಯಾವುದಕ್ಕೋಸ್ಕರ? ಫಸ್ಟ್ ಪ್ಲೇಸಿಗೋಸ್ಕರ ಅಲ್ವಾ? ಸೊ ಫಸ್ಟ್ ಪ್ಲೇಸಿಗೆ ಹೈಯೆಸ್ಟ್ ಪ್ರಿಯಾರಿಟಿ, ನೆಕ್ಸ್ಟ್ ಇದಕ್ಕೆ ಒಂದ್ ಸ್ವಲ್ಪ ಮೀಡಿಯಂ ಪ್ರಿಯಾರಿಟಿ, ನೆಕ್ಸ್ಟ್ ಮೂರನೇದಕ್ಕೆ ಲೋಯೆಸ್ಟ್ ಪ್ರಿಯಾರಿಟಿ. ಗೊತ್ತಾಯ್ತಾ? ಏನು? ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. ಗೊತ್ತಾಯ್ತಾ? ಅವ್ರೇನಾದ್ರೂ ಅವ್ರ ಕ್ವಶನ್ ಕೊಟ್ಬಿಟ್ರೆ ಡೈರೆಕ್ಟ್ ಆಗಿ ನೀವೇನ್ ಸಾಲ್ವ್ ಮಾಡಬೇಕು? ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. ಒಂದೊಂದ್ಸಲಿ ನಿಮ್ಮನ್ನ ಟ್ರಿಕ್ ಮಾಡೋದಕ್ಕೋಸ್ಕರ ಬ್ರಾಕೆಟ್ ಅಲ್ಲಿ ಏನಂತ ಕೊಡ್ತಾರೆ ಅಂತಂದ್ರೆ ಹೈಯರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ ಅಂತ ಕೊಡ್ತಾರೆ. ಅವಾಗ ಏನ್ ಮಾಡ್ಬೇಕು? ಹೈಯರ್ ವ್ಯಾಲ್ಯೂನ ತಗೋಬೇಕು. ಅವ್ರೇನಾದ್ರೂ ಸ್ಪೆಸಿಫೈ ಮಾಡಿದ್ರೆ. ಮಾಡಿಲ್ಲ ಅಂತಂದ್ರೆ ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. ಗೊತ್ತಾಯ್ತಾ? ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಅನ್ನ ನೆನಪಿಸ್ಕೊಂಡ್ಬಿಡ್ರಿ. ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. ಸೊ ಇವಾಗ P1 ಇಂದು ಪ್ರಯಾರಿಟಿ ವ್ಯಾಲ್ಯೂ ಏನಿದೆ 3, P2 ಪ್ರಯಾರಿಟಿ ವ್ಯಾಲ್ಯೂ ಏನಿದೆ 1. ಸೊ ಈಗ 1 ಮತ್ತೆ 3 ಅಲ್ಲಿ ಯಾರನ್ನ ತಗೋಬೇಕು? ಲೋವರ್ ದ ವ್ಯಾಲ್ಯೂ, ಹೈಯರ್ ದ ಪ್ರಿಯಾರಿಟಿ. ಸೊ 1 ಮತ್ತೆ 3 ಅಲ್ಲಿ ಲೋವರ್ ವ್ಯಾಲ್ಯೂ ಯಾವುದು? 1. ಸೊ 1ಗೆ ಜಾಸ್ತಿ ಪ್ರಿಯಾರಿಟಿ ಇರುತ್ತೆ, ಅಂದ್ರೆ ಪ್ರೋಸೆಸ್ P2 ನಾನು ರನ್ ಮಾಡಬೇಕು. ಇದು ನಾನ್ ಪ್ರಿಯಂಪ್ಟಿವ್ ಆಗಿರೋದ್ರಿಂದ ಎಷ್ಟು ಮಿನಿಟ್ ರನ್ ಮಾಡಬೇಕು? ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 1 ಮಿನಿಟ್ ಬೇಕು. ಸೊ ಲೆಟ್ ಅಸ್ ರನ್ ಇಟ್ ಫಾರ್ 1 ಮಿನಿಟ್.
ಈಗ process P2 completed its full execution. ನೆಕ್ಸ್ಟ್ ವಿ ಆರ್ ಅಟ್ ದ ಫಸ್ಟ್ ಮಿನಿಟ್ ಆಫ್ ಎಕ್ಸಿಕ್ಯೂಷನ್. ಈಗ ಮೊದಲನೇ ನಿಮಿಷದಲ್ಲಿ ಇದೀವಿ. 1 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. 1 ನಿಮಿಷದ ಒಳಗಡೆ ನನಗೆ ಪ್ರೋಸೆಸ್ P1 ಬಂದು ಕಾಯ್ತಾ ಇದೆ ಆಲ್ರೆಡಿ 0th ಮಿನಿಟ್ ಅಲ್ಲೇ. ಮತ್ತೆ ಇನ್ಯಾವುದು ಪ್ರೋಸೆಸ್ ಬಂದಿಲ್ಲ, ಇನ್ನೆಲ್ಲವೂ ಕೂಡ 2, 3, 5, 6 ಅಲ್ಲಿ ಬಂದಿದ್ದಾವೆ. ಸೊ ಇವಾಗ ಪ್ರೋಸೆಸ್ P1 ಒಂದೇ ಅಲ್ವಾ ಇರೋದು, ಸೊ ಒಂದೇ ಇದ್ರೆ ಅದನ್ನೇ ಡೈರೆಕ್ಟ್ ಆಗಿ ರನ್ ಮಾಡೋದು, ಪ್ರಯಾರಿಟಿ ನೋಡುವಂತ ಅವಶ್ಯಕತೆ ಏನಿಲ್ಲ. ಪ್ರೋಸೆಸ್ P1 ಅನ್ನ 10 ನಿಮಿಷ ಬೇಕದು ರನ್ ಆಗೋದಕ್ಕೆ. ಸೊ 1 + 10 ಅಂತಂದ್ರೆ 11 ಆಯ್ತು, ಗೊತ್ತಾಯ್ತಾ. 0 + 1 is 1, 1 + 10 is 11 ಆ ತರ. ನೆಕ್ಸ್ಟ್ ಪ್ರೋಸೆಸ್ P1 ಕೂಡ ಕಂಪ್ಲೀಟೆಡ್ ಇಟ್ಸ್ ಎಕ್ಸಿಕ್ಯೂಷನ್. ಈಗ ವಿ ಆರ್ ಅಟ್ ದ 11th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 11 ನಿಮಿಷದೊಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P3 ಬಂದಿದೆ, P4 ಕೂಡ ಬಂದಿದೆ, P5 ಕೂಡ ಬಂದಿದೆ, P6 ಕೂಡ ಬಂದಿದೆ. ಎಲ್ಲವೂ ಕೂಡ 11 ನಿಮಿಷದ ಒಳಗಡೆನೆ ಬಂದಿದ್ದಾವೆ. ಸೊ ಇವಾಗ ನಾವೇನ್ ಮಾಡ್ಬೋದು, ಯಾವ್ದಾದ್ರು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದು, ಬಟ್ ಅಕಾರ್ಡಿಂಗ್ ಟು ದ ಪ್ರಿಯಾರಿಟಿ. ಸೊ ಪ್ರಿಯಾರಿಟಿ ಯಾರಿಗೆ ಜಾಸ್ತಿ ಇರೋದು, ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಈಗ P3 ಗೆ 4 ಇದೆ, P4 ಗೆ 2 ಇದೆ, P5 ಗೆ 5 ಇದೆ, P6 ಗೆ 3 ಇದೆ. ಸೊ ಲೋವರ್ ವ್ಯಾಲ್ಯೂ ಯಾವುದು, 4, 2, 5, 3 ಅಲ್ಲಿ 2 is the smaller one ಅಂತ ಅಂದ್ರೆ ಪ್ರೋಸೆಸ್ P4 ಅನ್ನ ರನ್ ಮಾಡಬೇಕು. ಎಷ್ಟು ನಿಮಿಷ ರನ್ ಮಾಡಬೇಕು ಪ್ರೋಸೆಸ್ P4 ಅನ್ನ? ಇಟ್ ನೀಡ್ 6 minutes ಫಾರ್ ಇಟ್ಸ್ ಕಂಪ್ಲೀಟ್ ಎಕ್ಸಿಕ್ಯೂಷನ್. 11 + 6 ಅಂತಂದ್ರೆ 17 ಆಯ್ತು, ಗೊತ್ತಾಯ್ತಾ. ಸೊ ಪ್ರೋಸೆಸ್ P4 ಇವಾಗ ಕಂಪ್ಲೀಟ್ ಆಯ್ತು ಎಕ್ಸಿಕ್ಯೂಷನ್. ನಾವು ವಿ ಆರ್ ಅಟ್ ದ 17 ಮಿನಿಟ್. 17 ಮಿನಿಟ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ, P3, P5, P6 ಎಲ್ಲವೂ ಕೂಡ ಬಂದಿದ್ದಾವೆ. ಇನ್ನು ಉಳಿದವೆಲ್ಲ ಎಕ್ಸಿಕ್ಯೂಟ್ ಆಗಿದ್ದಾವೆ, ಅವು ಇವಾಗ ಬೇಕಾಗಿಲ್ಲ ನನಗೆ. ಎಕ್ಸಿಕ್ಯೂಟ್ ಆಗ್ದಲೇ ಇರೋದ್ರಲ್ಲಿ ಆ 3 ಕೂಡ ಆಲ್ರೆಡಿ 17 ಮಿನಿಟ್ ಒಳಗಡೆ ಬಂದಿದ್ದಾವೆ. ಸೊ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಪ್ರಿಯಾರಿಟಿ ಆರ್ಡರ್ ಅನ್ನ ನೋಡಿ. 4 ಇದೆ, 5 ಇದೆ, 3 ಇದೆ. ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ 5, 3 ಮತ್ತೆ 4 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 3. ಸೊ ಪ್ರೋಸೆಸ್ P6 ಅನ್ನ ರನ್ ಮಾಡಬೇಕು. ಎಷ್ಟು ನಿಮಿಷ, ಇಟ್ ನೀಡ್ 2 minutes ಫಾರ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. 17 + 2 ಅಂತ ಅಂದ್ರೆ ಎಷ್ಟಾಯ್ತು, 19 ಆಯ್ತು. ನೆಕ್ಸ್ಟ್ P6 ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ವಿ ಆರ್ ಅಟ್ ದ 19th ಮಿನಿಟ್. ಇನ್ನ ಉಳಿದಿರುವಂತ ಎರಡೂ ಕೂಡ 19 ನಿಮಿಷದೊಳಗಡೆನೆ ಬಂದಿದ್ದಾವೆ. ಸೊ ಇವಾಗ ಇವರಿಬ್ರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು ಅದನ್ನ ರನ್ ಮಾಡೋಣ. ಸೊ ಇದು 4 ಇದೆ, P5 ಗೆ 5 ಇದೆ. ಸೊ P3 ಅನ್ನ ರನ್ ಮಾಡಬೇಕು ಫಾರ್ 4 minutes. P3 22, 19 + 3 ಏನಾಗುತ್ತೆ 22. ಸೊ ಇವಾಗ ಇನ್ನ ಉಳಿದಿರೋದು ಕೇವಲ ಒಂದೇ ಒಂದು ಪ್ರೋಸೆಸ್, ದಟ್ ಈಸ್ ಪ್ರೋಸೆಸ್ P5. ಸೊ ಅದಕ್ಕೋಸ್ಕರ ಅದನ್ನೇ ರನ್ ಮಾಡೋಣ. ಪ್ರೋಸೆಸ್ P5 ಅನ್ನ ರನ್ ಮಾಡ್ತೀನಿ. ಎಷ್ಟು ನಿಮಿಷ ಬೇಕು ಅದು ಫುಲ್ ರನ್ ಆಗೋದಕ್ಕೆ, ಪ್ರೋಸೆಸ್ P5 ನೀಡ್ 5 minutes. ಸೊ 22 + 5 ಏನಾಗುತ್ತೆ 27 ಆಯ್ತು. ಸೊ ಇವಾಗ ಇಲ್ಲಿ ಬಂದಿರುವಂತ ಆನ್ಸರ್ ಕರೆಕ್ಟೋ ಇಲ್ವೋ ಅಂತ ಯಾವ ರೀತಿ ಕಂಡುಹಿಡಿಯೋದು, ವೆರಿ ಸಿಂಪಲ್. ಬರ್ಸ್ಟ್ ಟೈಮ್ ಕಾಲಮ್ ಅನ್ನ ಫುಲ್ ಆಡ್ ಮಾಡ್ತಾ ಹೋಗಿ. 10 + 1 is 11, 11 + 3 is 14, 14 + 6 is 20, 25 ಆಯ್ತು, 27 ಆಯ್ತು, ಸರಿನಾ. ಸೊ ಇಲ್ಲೂ ಕೂಡ 27 ಬಂದಿದೆ, ಇಲ್ಲೂ ಕೂಡ 27 ಇದೆ ಅಂತಂದ್ರೆ ನಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಕಂಪ್ಲೀಷನ್ ಟೈಮ್ ಕಾಲಮ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. ಕಂಪ್ಲೀಷನ್ ಟೈಮ್ ಅಂತ ಅಂದ್ರೇನು, ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಫುಲ್ಲಿ ಎಕ್ಸಿಕ್ಯೂಟ್ ಅಂತ ಅಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ಟೈಮ್ ಅನ್ನ ತಗೊಂಡಿದೆ, ಕಂಪ್ಲೀಟ್ ಎಕ್ಸಿಕ್ಯೂಷನ್. ನೋಡಿ ಇಲ್ಲಿ ಪ್ರೋಸೆಸ್ P2 ಶುರುವಾಗಿದ್ದು 0th ಮಿನಿಟ್, ಬಟ್ ಫುಲ್ ಎಕ್ಸಿಕ್ಯೂಟ್ ಆಗಿದ್ದೆ ಅವಾಗ ಮೊದಲನೇ ನಿಮಿಷದಲ್ಲಿ. ಸೊ 1 ಅಂತ ಬರೀಬೇಕು. ಪ್ರೋಸೆಸ್ P1 ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಗಿದ್ದೆ ಅವಾಗ 11th ಮಿನಿಟ್. ಪ್ರೋಸೆಸ್ P4 ಕಂಪ್ಲೀಟ್ ಆಗಿದ್ದೆ ಯಾವಾಗ ಅಂತಂದ್ರೆ ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್ 17th ಮಿನಿಟ್, ಪ್ರೋಸೆಸ್ P4. ಪ್ರೋಸೆಸ್ P6 ಕಂಪ್ಲೀಟ್ ಆಗಿದ್ದೆ ಯಾವಾಗ 19th ಮಿನಿಟ್. ಪ್ರೋಸೆಸ್ P3 ಕಂಪ್ಲೀಟ್ ಆಗಿದ್ದೆ ಯಾವಾಗ 22nd ಮಿನಿಟ್. ಪ್ರೋಸೆಸ್ P5 ಕಂಪ್ಲೀಟ್ ಆಗಿದ್ದೆ ಯಾವಾಗ 27th ಮಿನಿಟ್. ಗೊತ್ತಾಯ್ತಾ. ದ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್ ವಿಲ್ ಬಿ ಕಾಲ್ಡ್ ಆಸ್ ದ ಕಂಪ್ಲೀಷನ್ ಟೈಮ್. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೇನು. ಸೊ ಎರಡು ಫಾರ್ಮುಲಾ ನೆನಪಿರ್ಬೇಕು ನಿಮ್ಗೆ, ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ದು. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಗೊತ್ತಾಯ್ತಾ. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. ನೆಕ್ಸ್ಟ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ನಾವು ಇವಾಗ ಕಂಡಿಡ್ಕೊಂತೀವಿ, ಬರ್ಸ್ಟ್ ಟೈಮ್ ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಫಸ್ಟ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡಿಡಿಯೋಣ. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. 11 - 0 ಏನಾಗುತ್ತೆ 11. 1 - 1 ಏನಾಗುತ್ತೆ 1 - 0 ಏನಾಗುತ್ತೆ 1 ಆಗುತ್ತೆ. 22 - 2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು 20 ಆಯ್ತು. 17 - 3 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 14 ಆಗುತ್ತೆ. 27 - 5 ಅಂತಂದ್ರೆ 22 ಆಗುತ್ತೆ. 19 - 6 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 13 ಆಗುತ್ತೆ. ಗೊತ್ತಾಯ್ತಾ. ಸೊ ಒಂದೊಂದನ್ನೇ ನೀಟಾಗಿ ನೋಡ್ಕೊಳ್ಳಿ. 11 - 0 is 11, 1 - 0 is 1, 22 - 2 is 20, 17 - 3 is 14, 27 - 5 is 22, 19 - 6 is 13. ನೆಕ್ಸ್ಟ್ ವೇಟಿಂಗ್ ಟೈಮ್, ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಸಿಕ್ತು, ಬರ್ಸ್ಟ್ ಟೈಮ್ ಇಲ್ಲಿದೆ. 11 - 10 ಅಂತ ಅಂದ್ರೆ 1, 1 - 1 ಅಂತ ಅಂದ್ರೆ 0, 20 - 3 ಅಂತ ಅಂದ್ರೆ 17 ಆಗುತ್ತೆ.
14 ಮೈನಸ್ 6 ಅಂತ ಅಂದ್ರೆ 8 ಆಗುತ್ತೆ. 22 ಮೈನಸ್ 5 ಅಂತ ಅಂದ್ರೆ 17. 13 ಮೈನಸ್ 2 ಅಂತ ಅಂದ್ರೆ 11. ಗೊತ್ತಾಯ್ತಾ? ಸೊ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಈಗ ಅವ್ರು ಕ್ವಶನ್ ಅಲ್ಲಿ ಕೇಳೋದೇನು ಅಂತಂದ್ರೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯಿರಿ ಅಂತ. ಫಸ್ಟ್ ನಾವು ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು, ಸೊ ಟರ್ನ್ ಅರೌಂಡ್ ಟೈಮ್ ಕಾಲಮ್ ಇದೆಯಲ್ಲ ಅದಷ್ಟನ್ನು ಕೂಡ ಆಡ್ ಮಾಡ್ತಾ ಹೋಗಿ. ವ್ಯಾಲ್ಯೂ ಏನಾಗುತ್ತೆ 11 ಪ್ಲಸ್ 1 ಪ್ಲಸ್ 20 ಪ್ಲಸ್ 14 ಪ್ಲಸ್ 22 ಪ್ಲಸ್ 13 ಹೋಲ್ ಡಿವೈಡೆಡ್ ಬೈ, ಸೊ ಟೋಟಲ್ ಎಷ್ಟು ಪ್ರೋಸೆಸ್ ನನಗಿರೋದು? ಟೋಟಲ್ 6 ಪ್ರೋಸೆಸ್. ಸೊ ಡಿವೈಡೆಡ್ ಬೈ 6. ಸೊ ಆವರೇಜ್ ನಿಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ವೇಟಿಂಗ್ ಟೈಮ್ ಯಾವ ರೀತಿ? ವೇಟಿಂಗ್ ಟೈಮ್ ಕಾಲಮ್ ಅಷ್ಟನ್ನು ಕೂಡ ಆಡ್ ಮಾಡಿ. 1 ಪ್ಲಸ್ 0 ಪ್ಲಸ್ 17 ಪ್ಲಸ್ 8 ಪ್ಲಸ್ 17 ಪ್ಲಸ್ 11 ಹೋಲ್ ಡಿವೈಡೆಡ್ ಬೈ 6. ಸೊ ವ್ಯಾಲ್ಯೂ ಏನಾಗುತ್ತೆ ನೋಡಿ, 11 ಪ್ಲಸ್ 1 ಪ್ಲಸ್ 20 ಪ್ಲಸ್ 14 ಪ್ಲಸ್ 22 ಪ್ಲಸ್ 13. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 81. ಸೊ 81 ಬೈ 6 ಅಂತಾನೆ ಬರೀರಿ. ಫ್ರಾಕ್ಷನ್ ಅಲ್ಲೇ ಇಡಿ, ಏನಲ್ಲ, ಸರಿನಾ? ಡಿಸಿಮಲ್ ಬರೀಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಬೇಕು ಅಂತಂದ್ರೆ ಬರಿಬಹುದು. ನೆಕ್ಸ್ಟ್ ಇದು ಆವರೇಜ್ ವೇಟಿಂಗ್ ಟೈಮ್ 1 ಪ್ಲಸ್ 0 ಪ್ಲಸ್ 17 ಪ್ಲಸ್ 8 ಪ್ಲಸ್ 17 ಪ್ಲಸ್ 11. ಸೊ ವ್ಯಾಲ್ಯೂ ಎಷ್ಟಾಯಿತು? 54. ಸೊ 54 ಹೋಲ್ ಡಿವೈಡೆಡ್ ಬೈ 6. ಸೊ 6 9s 54. ಸೊ ಬೇಕಾದ್ರೆ ಈ ತರ ಇದ್ದಾಗ ಡೈರೆಕ್ಟ್ ಆಗಿ ಬರಿಬಹುದು. ಗೊತ್ತಾಯ್ತಾ? ಫ್ರಾಕ್ಷನ್ ಅಲ್ಲಾರೋ ಇಡಿ, ಡಿಸಿಮಲ್ ಆರೋ ಇಡಿ. ಸೊ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಈ ತರ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.